ನಿಮಗೆ ಕಥೆ ಮತ್ತು ಸಂಭಾಷಣೆ ಬರೆಯೋದಕ್ಕೆ ಬರುತ್ತಾ? ಹಾಗಿದ್ರೆ ಬನ್ನಿ ಜಿ ಕನ್ನಡದ ರೈಟರ್ಸ್ ಆಡಿಷನ್ ಅಲ್ಲಿ ಭಾಗವಹಿಸಿ. ಆಡಿಷನ್ಸ್ ಶೀಘ್ರದಲ್ಲಿ. ನೀವೇನಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಹಗಾರರಾಗಬೇಕಾ? ನೀವೇನಾದರೂ ಸಂಭಾಷಣೆ ಬರೀತೀರಾ, ಕತೆ ಬರೀತೀರಾ, ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ? ಹಾಗಾದರೆ ಕನ್ನಡದ ನಂಬರ್ 1 ಪ್ರೆಸ್ಟೀಜಿಯಸ್ ಚಾನಲ್ನಲ್ಲಿ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಬರಹಗಾರರಿಗೆ ಹಾಗೂ ಸಂಭಾಷಣೆ ಬರೆಯೋರಿಗೆ. ಸೊ ಅಂಥ ಇಂಟ್ರೆಸ್ಟ್ ಅವರಿಗೆ ನಂಬರ್ 1 ಚಾನಲ್ನಲ್ಲಿ ಒಂದು ಅವಕಾಶವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅವಕಾಶವನ್ನು ಬಳಸ್ಕೊರಿ. ಸೊ ಯಾರೆಲ್ಲ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ಗೆ ವೇಟ್ ಮಾಡ್ತಿದ್ದೀರೋ ಸೊ ಈ ಅವಕಾಶನ ಬಳಸ್ಕೋಬೋದು. ಸೊ ಲೇಟ್ ಮಾಡದೆ ಟಾಪಿಕ್ಗೆ ಬಂದುಬಿಡ್ತೀನಿ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿಕರ್ಸ್ ಕನ್ನಡ ಚಾನಲ್ ನೋಡ್ತಾ ಇದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಫಿಲ್ಮಿಕರ್ಸ್ ಕನ್ನಡ ಅಂತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನೀವೇನಾದರೂ ಕತೆ ಬರೆಯೋ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕತೆ ಇರುತ್ತೆ. ಸೊ ಅದನ್ನು ಎಲ್ಲಿ ಹೋಗಿ ಅದನ್ನು ಹೇಳಬೇಕು, ಹೆಂಗೆ ಅಪ್ರೋಚ್ ಮಾಡಬೇಕು, ಯಾರಿಗೆ ಮೀಟ್ ಮಾಡಬೇಕು ಅಂತ ಐಡಿಯಾ ಇರಲ್ಲ. ಸೊ ಅಂಥದ್ರಲ್ಲಿ ಇವಾಗ ನಮ್ಮ ಕನ್ನಡದ ಪ್ರೆಸ್ಟೀಜಿಯಸ್ ಚಾನಲ್ ಆಗಿರ್ತಕ್ಕಂಥ ಜಿ ಕನ್ನಡ ಚಾನಲ್ನಲ್ಲಿ ಮತ್ತೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದೇ ಕತೆ ಬರಹಗಾರರು ಹಾಗೂ ಸಂಭಾಷಣೆ ಬರಹಗಾರರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಅಂದರೆ ನೀವು ಕತೆ ಬರೋಕ್ಕೆ ಬರುತ್ತೆ, ಎಲ್ಲ ಬರೋಕ್ಕೆ ಬರುತ್ತೆ, ಆದರೆ ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ಗೊತ್ತಿರಲ್ಲ, ಅಥವಾ ಯಾರಿಗೆ ಹೋಗಿ ಕೇಳಬೇಕು, ಯಾರಿಗೆ ಮೀಟ್ ಆಗಬೇಕಂತ ಗೊತ್ತಿರಲ್ಲ. ಸೊ ಅಂಥವ್ರಿಗೆಲ್ಲ ಈಗ ಜಿ ಕನ್ನಡ ಚಾನಲ್ನಲ್ಲಿ ಆಡಿಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ ಆಡಿಷನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಸ್ಟಾರ್ಟ್ ಆದಮೇಲೆ ಎಲ್ಲೆಲ್ಲಿ ಆಡಿಷನ್ ನಡೆಸುತ್ತೆ, ಏನೆಲ್ಲ ಡೀಟೇಲ್ಸ್ ಬೇಕು, ಎಷ್ಟು ಏಜ್ ಬೇಕು, ಏನು ಪ್ರೂಫ್ ಬೇಕಂತ ನಾನು ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಷ್ಟು ದಿನ ನಾನು ಜಿ ಕನ್ನಡ ಚಾನಲ್ನಲ್ಲಿ ಸಾರೆಗಮಪ ವೇದಿಕೆ ಮಾಡೋ ಮುಖಾಂತರ ಕರ್ನಾಟಕದಲ್ಲಿ ಎಂತೆಂಥ ಸೂಪರ್ ಸ್ಟಾರ್ ಸಿಂಗರ್ಸ್ಗಳನ್ನು ಕೊಟ್ಟಿದ್ದಾರೆ. ಕಾಮಿಡಿ ಕಿಲಾಡಿ ಮುಖಾಂತರ ಕರ್ನಾಟಕ ನಮ್ಮ ಸ್ಯಾಂಡಲ್ವುಡ್ಗೆ ಕಾಮಿಡಿಯನ್ ಸಿಕ್ಕಿದ್ದಾರೆ, ಹಾಗೂ ಒಳ್ಳೆ ಒಳ್ಳೆ ಆ್ಯಕ್ಟ್ರೆಸ್ಗಳನ್ನ ಪರಿಚಯ ಮಾಡಿಕೊಟ್ಟಿದೆ ಒಂದು ವೇದಿಕೆ ಕ್ರಿಯೇಟ್ ಮಾಡೋ ಮುಖಾಂತರ. ಸೊ ಈಗ ಒಂದು ಹೊಸ ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾರೆ. ಬರೀ ಅವ್ರನ್ನೇ ಹಾಕೋತಿದ್ರು, ಮಾತ್ರ ಅದೇ ಕಂಟೆಸ್ಟೆಂಟ್ನ ಹಾಕೊಳ್ಳೋದು, ಕೆಲವೊಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಏನೇನೋ. ಸೊ ಇದೀಗ ಕತೆ ಬರಹಗಾರರು ಸಂಭಾಷಣೆ ನೀವು ಮಾಡೋ ಐಡಿಯಾ ಇದೆಯಾ? ಕತೆ ಬರೀತೀರಾ, ನೀವು ಚೆನ್ನಾಗಿ ಕತೆ ಹೇಳೋ ನೀವು ಒಂದು ಶೈಲಿ ನಿಮ್ಗೆ ಗೊತ್ತಿದೆಯಾ, ಅಥವಾ ಕತೆ ಬರೋ ಒಂದು ರೂಢಿ ಇದೆಯಾ, ಅಥವಾ ಚೆಂದ ಕತೆ ಬರಿತೀರಾ ಅಂಥವ್ರಿದ್ರೆ ಸೊ ನಿಮಗೆ ಹೇಳಿ ಮಾಡಿಸಿದ ಪ್ಲ್ಯಾಟ್ಫಾರ್ಮು. ಸೊ ಅಂಥವ್ರಿಗೆ ಆಡಿಷನ್ಸನ್ನು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಅಂಥವ್ರು ಈ ಒಂದು ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ ಸದ್ಯಕ್ಕೆ ಆಡಿಷನನ್ನು ಶೀಘ್ರದಲ್ಲಿ ಶುರುವಾಗುತ್ತೆ ಅಂತ ಒಂದು ಅಪ್ಡೇಟನ್ನು ಸಿಕ್ಕಿದೆ. ಸೊ ಎಲ್ಲಿ ಶುರುವಾಗುತ್ತೆ, ಹೇಗೆ ಶುರುವಾಗುತ್ತೆ, ಏನೆಲ್ಲ ಇದಕ್ಕೆ ಕ್ರೈಟೀರಿಯಾ ಇರುತ್ತೆ, ಹಾಗೂ ಏನು ಪ್ರೂಫು, ಎಲ್ಲಿ ಯಾವ ಜಿಲ್ಲೆಯಲ್ಲಿ ಮಾಡಿಸ್ತಾರೆ, ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಬಂದಿಲ್ಲ. ಸೊ ಅಂಥ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ನೀವೇನಾದರೂ ಕತೆ ಬರಹಗಾರ ಆಗಬೇಕು, ಸಂಭಾಷಣೆಕಾರ ಆಗಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೋಬೇಕು ಬರಹಗಾರರಾಗಿ, ಸಂಭಾಷಣೆಕಾರರಾಗಿ ಅಂತ ಆಸೆ ಇದ್ದರೆ ಸೊ ಖಂಡಿತ ನಾನು ಸಹಾಯ ಮಾಡ್ತೀನಿ. ಏನೆಲ್ಲ ಪ್ರೂಫ್ ಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಖಂಡಿತ ಸಹಾಯ ಮಾಡ್ತೀನಿ. ಸೊ ಸದ್ಯಕ್ಕೆ ನೆಕ್ಸ್ಟ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿರಿ. ಸದ್ಯಕ್ಕೆ ಇಷ್ಟ ಮಾತ್ರ ಅಪ್ಡೇಟ್ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಇಷ್ಟು ದಿನ ಸಾರೆಗಮಪ ಹಾಗೂ ಕಾಮಿಡಿ ಕಿಲಾಡಿ ಬಗ್ಗೆ ಮಾತ್ರ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಒಳ್ಳೆಯ ಅವಕಾಶ ನಿಜಕ್ಕೂ ನನಗೂ ಕೂಡ ಇದರಲ್ಲಿ ಇಂಟ್ರೆಸ್ಟು. ಸಾಧ್ಯ ಆದರೆ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಏನಾದರೂ ಇಂಟ್ರೆಸ್ಟ್ ಇದೆ ಅದನ್ನು ಮಿಸ್ ಮಾಡೋಕೋಬೇಡಿ. ಸೊ ಅಪ್ಡೇಟ್ ಬಂದಾದಮೇಲೆ ಖಂಡಿತ ನಿಮ್ಗೆ ಅಪ್ಡೇಟನ್ನು ಮಾಡ್ತೀನಿ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಖಂಡಿತ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸಿಗೋಣ ಮುಂದಿನ ಒಂದು ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.